ನಮಸ್ಕಾರ ಸ್ನೇಹಿತರೆ, ಆಶೂಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಸ್ವಾಗತ. ಬನ್ನಿ, ಇವತ್ತೊಂದು ಹೆಸರು ಬೇಳೆನಲ್ಲಿ ಸಿಹಿ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಸಿಹಿ ಸಾರು ಅಂದರೆ ಸಿಹಿಗಿರಲ್ಲ, ಬಟ್ ಇದಕ್ಕೆ ಹುಳಿ ಹಾಕ್ತಿರೋದ್ರಿಂದ ಸಿಹಿ ಸಾರು ಅಂತ ಕರಿತೀವಿ. ಒಂದು ಬಟ್ಲಷ್ಟು, ಒಂದು 3 ಜನಕ್ಕಾಗೋಷ್ಟು ಸಾರು ಮಾತ್ರ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಬಟ್ಲಷ್ಟು, ಒಂದು 50 ಗ್ರಾಮ್ ಹೆಸರು ಬೇಳೆನ ಒಂದು ಪ್ಯಾನ್ ಅಥವಾ ಬಾಣಲೆಗೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಚೆನ್ನಾಗಿ 2-3 ಸಲ ತೊಳೆಯೋಣ. ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಬರ್ತಾ ಇದ್ದೀರಾ, ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಈಗ ಹೆಸರುಬೇಳೆ ತೊಳ್ಕೊಳ್ಳೋಣ. ತುಂಬಾ ಕಡಿಮೆ ಪದಾರ್ಥ ಉಪಯೋಗಿಸ್ಕೊಂಡು ಮಾಡುವಂಥ ಸಾರಿದು. ಸಾರು ಜೊತೆ ಒಂದು ಸಿಂಪಲ್ ಪಲ್ಯ ಮಾಡ್ಕೊಂಡ್ಬಿಟ್ರೆ ಹೊಟ್ಟೆಗೂ ಹಿತ, ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ನೀರು ಹಾಕಿ ತೊಳೆಯೋದು ತೋರಿಸ್ತಾ ಇದ್ದೀನಿ. ಹೆಸರುಬೇಳೆನ ಹಾಗೆ ಬೇಯಕ್ಕೆ ಇಡೋಣ ಒಲೆ ಮೇಲೆ. ಕುಕ್ಕರ್ಲಿ ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ, ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಈಗ ಒಳ್ಳೆ ತುಪ್ಪ 1 ಮೆಳ್ಳೆ ಅಷ್ಟು ಹಾಕೋಣ. ಇದ್ರ ಪಾಡ್ಗೆ ಇದು ಕುದೀತಾ ಇರಲಿ. ಇದಕ್ಕೊಂದು ಸಣ್ಣದಾಗಿ ಒಂದು ಮಸಾಲೆ ತಯಾರು ಮಾಡ್ಕೊಂಬಿಡೋಣ. ತುಂಬ ರುಚಿಯಾಗಿರುತ್ತೆ, ಏನು ವ್ಯತ್ಯಾಸನೇ ಆಗಲ್ಲ, ಹೊಟ್ಟೆಗಂತೂ ತುಂಬಾ ಹಿತವಾಗಿರುತ್ತೆ. ಮಾಡಿ ನೋಡಿ. ಒಂದು ಪ್ಯಾನ್ ಒಲೆ ಮೇಲೆ ಇಡೋಣ, ಅದು ಬೇಯ್ತಾ ಇರಲಿ. 1 ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆ, 1 2 ಇಲ್ಲ 3 ಬ್ಯಾಡಗಿ ಮೆಣಸಿನ್ಕಾಯಿ, 1 2 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕೋಣ. ನಾನಿಲ್ಲಿ ಹಾಲು ಹಿಂಗು ಉಪಯೋಗಿಸ್ತಾ ಇದ್ದೀನಿ. ಹಾಲು ಹಿಂಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನಿಮ್ಮನೇಲಿ ಯಾವ್ದು ಹಿಂಗಿದೆಯೋ ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮತ್ತೆ ತುಪ್ಪ ಹಾಕ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಬರೋ ಹಂಗೆ ಹುರ್ಕೊಳ್ಳೋಣ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಡೈಜೆಷನ್ ಸಖತ್ತಾಗುತ್ತೆ ಈ ಸಾರಲ್ಲಿ. ಮಾಡಿ ನೋಡಿ. ಹೀಗೆ ನಿಧಾನಕ್ಕೆ ಕಡಿಮೆ ಉರಿನಲ್ಲಿ, ಅಂದರೆ ಸಿಮ್ಮಲ್ಲಿ, ಲೋ ಫ್ಲೇಮ್ ಮೇಲೆ ಹುರ್ಕೊಳ್ಳೋಣ. ಇದಾಗ್ತಾಯಿದೆ. ಪಕ್ಕದಲ್ಲಿ ಬೇಳೆ ಚೆಕ್ ಮಾಡೋಣ. ಬೇಳೆ ಬೇಯ್ತಾ ಇದೆ, ಇನ್ನೂ ಬೇಯಬೇಕು, ಬೇಯ್ದೆ. ಅಷ್ಟರಲ್ಲಿ ಇದನ್ನು ತಿರುಗಿಕೊಳ್ಳೋಣ. ನೋಡಿ, ಪರ್ಫೆಕ್ಟಾಗಿ ಹುರಿದಾಗಿದೆ, ಘಮ್ ಅಂತ ಇದೆ. ಉದ್ದಿನ ಬೇಳೆಗೆ ಒಂಚೂರು ತುಪ್ಪ ಹಾಕಿ ಹುರಿದ್ರೆ ನಿಮ್ಗೆ ಅದ್ರ ಘಮ ಯಾರೂ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಣ್ಣ ಬಟ್ಲಷ್ಟು ಕಾಯಿ ಕರೆಟದಿಂದ ಕಳಚ್ಕೊಂಬಂದ್ಬಿಡ್ತು, ಹಾಗೆ ಪೀಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಈ ಹುರಿದಿದ್ದೆಲ್ಲ ಕಾಯಿ ಜೊತೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬಿಡೋಣ. ನೀರು ಹಾಕೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಕ್ಕೆ ರುಬ್ಕೊಳ್ಳೋಣ. ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು ಈ ಸಾರು. ಈಗ ಬೇಳೆ ಬೆಂದಿದೆ, ಚೆನ್ನಾಗಿ ಒಂದು ಸಲ ಕಡೆದು ಬಿಡೋಣ. ಕುಕ್ಕರ್ಲಿ ಹಾಕ್ಬಿಟ್ರೆ ಒಂಥರ ಪೇಸ್ಟ್ ಥರ ಆಗೋಗುತ್ತೆ, ಚೆನ್ನಾಗಾಗಲ್ಲ. ಹೀಗೆ ಬೇಯಿಸಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಈಗ ರುಬ್ಬಿರೋದು ಮಸಾಲೆ ಎಲ್ಲ ಹಾಕಿ ಆ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ಬಗ್ಗಿಸ್ಬಿಡೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಮೇಲೆ. ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಸಾರು ಮಾಡಿದ್ರೋ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಗಮ್ಮಂತ ಇದೆ ಸಾರು. ಅದು ಮಸಾಲೆ ರುಬ್ಬುವಾಗಲೇ ಅಷ್ಟು ವಾಸನೆ ಬರುತ್ತೆ, ಘಮ ಅಂತ. ಚೆನ್ನಾಗಿ ಕುದೀಲಿ. ನೋಡಿ, ಉಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಉಪ್ಪು ಕಡಿಮೆ ಉಪಯೋಗಿಸೋದು, ನೀವು ನೋಡಿಕೊಂಡು ನಿಮಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಹೋಯ್ತು. ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಅಷ್ಟೇ. ಮತ್ತು ಒಂಚೂರು ತುಪ್ಪನ ಒಂದು ಸಣ್ಣ ಬಾಣಲೆಗೆ ಹಾಕ್ಕೊಳ್ಳೋಣ. 1 2 ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಈಗ ಆಲ್ರೆಡಿ ಹಾಕಿದ್ದೀವಿ, ಹುರಿಯುವಾಗಲೂ ಹಾಕಿದ್ದೀವಿ, ಏನು ಬೇಕಿಲ್ಲ. ಬೇಕಾದರೆ ಇನ್ನೂ 1 4 ಕರ್ಬೇವಿನ ಸೊಪ್ಪು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಸಣ್ಣದಾಗಿ ಒಂದು ಒಗ್ಗರಣೆ ಮಾಡಿ ಹಾಕ್ಬಿಡೋಣ. ತುಂಬ ಬೇಗ ಆಗುತ್ತೆ. ಮನೆಯಲ್ಲಿ ಯಾರು ಬಂತು ಅಂದರೆ ಬೇಗ ಸಾರು ಮಾಡಿಬಿಡ್ಬೋದು, ಒಂದು ಸಣ್ಣದಾಗಿ ಪಲ್ಯ ಮಾಡಿಬಿಡ್ಬೋದು, ಆರಾಮಕ್ಕೆ ಊಟ ಕಾರ್ಯಕ್ರಮ ಮುಗ್ದೇ ಹೋಗುತ್ತೆ. ನೋಡಿ, ಕುದೀತಾ ಇದೆ ಸಣ್ಣದಾಗಿ. ಚೆನ್ನಾಗಿ ಕುದಿ ಬರಲಿ. ಒಗ್ಗರಣೆ ಹಾಕ್ಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು 1 ವರ್ಷ ಆಯಿತು ಚಾನಲ್ ಶುರು ಮಾಡಿ. ಇನ್ನೂ ಅನೇಕ ರೆಸಿಪೀಸ್ ಹಾಕ್ತೀನಿ. ಇನ್ಮೇಲೆ ನನಗೆ ಸ್ವಲ್ಪ ಸಮಯ ಸಿಗುತ್ತೆ ರೆಸಿಪೀಸ್ ಹಾಕೋಕ್ಕೆ. ನೋಡಿ, ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಸಾಸಿವೆ ಏನಿಲ್ಲ, ಒಂಚೂರು ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ. ಸಾಸಿವೆ ಬೇಕಾದ್ರೆ ಹಾಕ್ಕೋಬೋದು, ನಿಮಗೆ ಸಾಸಿವೆ ಘಮ ಇದರಲ್ಲಿ ಇಷ್ಟ. ಒಂದು ಸಲ ಹಾಕಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮಿಂದ ಹಾಕ್ಕೊಳ್ಳಿ. ನಾನು ಸಾಸಿವೆ ಸಿಹಿ ಸಾರಾಗಿರೋದ್ರಿಂದ ಸಾಸಿವೆ ಏನು ಹಾಕಲ್ಲ, ಹಾಕಿದ್ರೂ ತಪ್ಪೇನಿಲ್ಲ. ಉದ್ದಿನಬೇಳೆ ಗಮ್ಮಂತ ಆಗಲಿ ತುಪ್ಪದಲ್ಲಿ. ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ತುಪ್ಪ, ಇಲ್ಲ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ತುಪ್ಪ ಇಷ್ಟು ಹಾಕಿ ಸಾಸಿವೆ ಚಟಪಟ ಅನಿಸಿ ಒಗ್ಗರಣೆ ಹಾಕ್ಬೋದು. ಇಲ್ಲಾಂದರೆ ಒಂಚೂರು ಜೀರಿಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಆಗುತ್ತೆ. ನಾನು ಇಷ್ಟೇ ಒಗ್ಗರಣೆ ಹಾಕಿದೆ ಇವತ್ತು. ನೋಡಿ ಸ್ನೇಹಿತರೆ, ಸಾರು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಒಳ್ಳೆ ಬಿಸಿ ಅನ್ನ,
ಸೀಮೆ ಬದನೆಕಾಯಿ ಪಲ್ಯ, ಸಾರು. ಇದು ಹೆಂಗೆ ಅಂದರೆ ದೊಡ್ಡವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಅದೇ ಆಗಲೇ ಹೇಳ್ದಂಗೆ ಒಂಚೂರು ಬಿಸಿ ಅನ್ನ, ಒಂಚೂರು ಸಾರು, ತುಪ್ಪ ಅದಕ್ಕೆ ಆಲ್ರೆಡಿ ಅಷ್ಟು ಹಾಕಿರೋದ್ರಿಂದ ಏನಂತ ಮೇಲೆ ತುಪ್ಪ ಏನು ಬೇಕಾಗಲ್ಲ. ನೋಡಿ, ಸೀಮೆ ಬದನೆಕಾಯಿ, ಸಿಂಪಲ್ ಪಲ್ಯ, ಸಿಂಪಲ್ ಸಾರು, ಅನ್ನ, ಭಾಳ ಬೇಗ ಆಗುವಂಥ ರೆಸಿಪಿ. ಮಕ್ಕಳಿಗಂತೂ ಭಾಳ ಒಳ್ಳೆಯದು, ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿಲಿ ಖಂಡಿತ ಸಿಗೋಣ. ಮರೀದೆ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ